ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಸಚಿವರು ಹಾಗೂ ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಮೇ 16ರಂದು ಅವರ ಮನೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನ ಎಲ್ಲಾ ಜಾತಿಯವರನ್ನ ಕರೆಸಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನ ಆಚರಿಸಿದ್ದಾರೆ. ಇದನ್ನ ಕೆಲವು ದಲಿತ ಮುಖಂಡರು ರಾಜಕೀಯ ನಾಟಕವೆಂದು ಟೀಕಿಸಿದ್ದಾರೆ. ಇದನ್ನ ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಬಿ ಕೃಷ್ಣಪ್ಪ ಬಣದ ಜಿಲ್ಲಾ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಕುಮಾರ್ ಹೇಳಿದರು. ದಲಿತ ನಾಯಕರುಗಳು ಯಾವುದೇ ಒಂದು ಪಕ್ಷದ ಪರ, ಯಾವುದೇ ಒಂದು ಸಂಘದ ಪರ, ಯಾವುದೇ ಒಂದು ಜಾತಿ ಧರ್ಮದ ಪರ ಇರಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ಇಟ್ಕೊಂಡು ಅವರು ಪ್ರೆಸ್ ಮೀಟನ್ನು ಮಾಡ್ತಾರೆ. ಆದರೆ ನಮ್ಮ ದಲಿತರಿಗೆ ಅನ್ಯಾಯ ಆದಾಗ ಅದು ಯಾವುದೇ ಇರ್ಬೋದು, ಸರ್ಕಾರದಿಂದ ಇರ್ಬೋದು, ಆ ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳಿಂದ ಇರ್ಬೋದು, ಅದ್ರ ಬಗ್ಗೆ ಯಾಕೆ ಏನು ಮಾತನಾಡೋದು ಅನ್ನೋದು ನಮಗೆ ಭಾಳ ನೋವು ತಂದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಹೇಳ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಒಂದು ಜಾತಿ, ಒಂದು ಧರ್ಮ, ಒಂದು ಇರಬಾರ್ದು. ಏನು ಮೊನ್ನೆ 4 ದಿವಸದ ಹಿಂದೆ ಈ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂಥ ಸಿಟಿ ಅವರ ಮನೆಯಲ್ಲಿ ಒಂದು ಅಂಬೇಡ್ಕರ್ ಜಯಂತಿನ ನಡೆದ ಎಲ್ಲ ದಲಿತ ಸಂಘಟನೆಯನ್ನು ಕರೆದಿದ್ರು. ಅದರಲ್ಲಿ ಕೆಲವರು ಕಾರಣಾಂತರದಿಂದ ಬಂದಿರೋ ಇಲ್ಲ ಬೇಕಾಗಿ ಬಂದಿರೋ ಗೊತ್ತಿಲ್ಲ, ನಾವು ಕೂಡ ಹೋಗಿದ್ವಿ. ನಮ್ಮೊಟ್ಟಿಗೆ ಇನ್ನೂ ತುಂಬ ದಲಿತ ಲೀಡರ್ಗಳು ಬಂದಿದ್ರು. ಅದನ್ನು ಪ್ರಶ್ನಿಸಿ ಕೆಲವರು ಏನೋ ಪ್ರೆಸ್ ಮೀಟ್ ಮಾಡ್ತಾರೆ. ನಾವು ಕಾಂಗ್ರೆಸ್ನವರು ಮಾಡಲಿ, BJPಯವರು ಮಾಡಲಿ, JDSನವರು ಮಾಡಲಿ, BSPಯವರು ಮಾಡಲಿ, CPIನವರು ಮಾಡಲಿ, ಅವ್ರು ಯಾರೇ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಕರೆದ್ರೆ ನಾವಂತೂ ಹೋಗ್ತೀವಿ. ಅದು ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೋ ಒಂದು ಜಾತಿಗೆ, ಒಂದು ಧರ್ಮಕ್ಕಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಪಂಚದಲ್ಲಿ ಅಂಬೇಡ್ಕರ್ ಸಾರಿ. ಯಾಕೆಂದರೆ ಬಾಬಾ ಸಾಹೇಬ್ ಕಾನೂನು ಮತ್ತು ಇದು ಅದು ಎಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಮಾತನಾಡ್ತಾರೆ ಕೆಲವರು. ಸಿಟಿ ರವಿ ಅವರು ಜಾತಿ ರಾಜಕಾರಣ ದಲಿತರ ಓಟಿಗೋಸ್ಕರವಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದು ಇರ್ಬೋದು, ಇಲ್ಲದೇನೂ ಇರ್ಬೋದು. ಅದನ್ನು ನಾವು ಎಲ್ಲದನ್ನೂ ಈಗ ಒಳ್ಳೆ ಒಂದು ಕಾರ್ಯಕ್ರಮ ಮಾಡಿದರೆ ಟೀಸ್ ಮಾಡೋದು, ಮಾಡಲಿಲ್ಲ ಅಂದರೆ ಇವರು ಜಾತಿವಾದಿ ಅಂತ ಹೇಳ್ತಕ್ಕಂಥ ಮನಸ್ಥಿತಿನ ದಲಿತ ನಾಯಕರುಗಳು ಯಾವುದೇ ಕಾರಣಕ್ಕೂ, ಅದು ಯಾವುದೇ ಪಕ್ಷದಲ್ಲಿ ಇರಲಿ, ಯಾವುದೇ ಸಂಘದಲ್ಲಿ ಇರಲಿ, ಅದು ಮೊನ್ನೆ ಇದೇ ಪತ್ರಿಕೆ ಇದು ಕ್ಲಬ್ಬಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಅದು ನನಗೂ ಕೂಡ ನೋವಿದೆ. ಕೆಲವೊಂದು ಅವರು ಮಾತನಾಡ್ತಿರೋದು ಸತ್ಯ ಇಲ್ಲ ಅಂತ ನಾನು ಹೇಳೋದು, ಎಲ್ಲದನ್ನೂ ಅವ್ರು ಮಾತಾಡಿರೋದು ಸುಳ್ಳು ಅಂತಲ್ಲ. ಏನು ದೇವಸ್ಥಾನಕ್ಕೆ ಕೂಡೋದಿಲ್ಲ, ಚಿಕ್ಕಮಗಳೂರಿಗೆ ಸಿಟಿ ರವಿ ಅವರು ಊರಿಗೆ ಹೋಗಲಿ ಅಂತ ಅವ್ರು ಆ ಊರಿಗೆ ಹೋಗ್ಬಿಡ, ಅವ್ರ ಊರಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಅವ್ರು ಹೋಗ್ಲಿ. ದೇವರು ನಮ್ಮನ್ನ ಕೈ ಬೀಸಿ ಕರೆದೂ ಇಲ್ಲ, ಎದೆಯಡು ನೂಟೂ ಇಲ್ಲ. ಹಾಗಾಗಿ ಮತ್ತೇನು ಅವ್ರು ಇನ್ನೊಂದು ಹೇಳ್ತಾರೆ, ಅವರವ್ರನ್ನಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಲಿ ಅಂತ ಹೇಳ್ಬೇಕಾರೆ ಸಿಟಿ ರವಿ ಅವರು ಯಾವಾಗಲೂ ಒಂದು ಮಾತನ್ನ ಹೇಳ್ತಿರ್ತಾರೆ. ನಮ್ಮ ತಾಯಿ ಎಸ್ಸಿಗಳನ್ನ ಮನೆಗೆ ಕೊಡೋದಿಲ್ಲ. ಚಿಕ್ಕ ಹುಡುಗನಲ್ಲಿ ನಾನು ಎಲ್ಲರನ್ನೂ ಕೂಡ ಮನೆ ಕರ್ಕೊಂಡು ಹೋಗ್ಬೇಕಿತ್ತು. ಹಾಗಾಗಿ ಒಂದ್ಸತಿ ಮಾಲೆ ಹಾಕೊಂಡು ನಮ್ಮ ಅಮ್ಮನಿಗೆ ನಾನು ಹೇಳಿದೆ. ಅವ್ರು ತುಂಬ ಕಾರ್ಯಕ್ರಮಗಳಿದೆ. ಆಗ ನಾನು ಅವ್ರನ್ನೆಲ್ಲರೂ ಕೂಡ ಕರ್ಕೊಂಡು ಹೋದೆ ಅಂತ ಮನಸ್ಥಿತಿನ ಸಿಟಿ ರವಿ ಅವರೇ ಹೇಳಿದ್ದಾರೆ. ಅದು ತುಂಬ ಕಾರ್ಯಕ್ರಮಗಳು ಹೇಳಿದ್ದಾರೆ. ಸಿಟಿ ರವಿ ಅವರು ನಮಗೆ ಜಾತಿ ನೋಡಿ ಕಾರ್ಯಕ್ರಮ ಮಾಡಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಿ ಕಾರ್ಯಕ್ರಮ ಮಾಡಿರೋ ಅಂತ ಅವರ ಮನಸ್ಥಿತಿ ಅವ್ರಿಗೆ ಗೊತ್ತಿರ್ತದೆ, ನಮಗೇನು ಗೊತ್ತಾಗೋದಿಲ್ಲ. ಯಾಕೆಂದರೆ ನಾವು ಅಂದ್ಕೊಂಡಿದ್ವಿ ಅವರು ಬಾಬಾ ಸಾಹೇಬ್ರ ಮೇಲೆ ಒಳ್ಳೆ ಮನಸ್ಸು. ಯಾಕೆಂದರೆ ಅವರು 10 ವರ್ಷಗಳಿಂದ ಅಂಬೇಡ್ಕರ್ ಜಯಂತಿ, ಅವರು ಮಿನಿಸ್ಟರ್ ಇದ್ದವರು ಕೂಡ ಅಂಬೇಡ್ಕರ್ ಜಯಂತಿ ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ ನಾವು ವಸಂತ ಕುಮಾರ್ ಇದ್ವಿ, ಎವಿ ಗಾಯತ್ರಿ ಶಾಂತೇಗೌಡರು ಬಂದಿದ್ರು ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಜನಗಳು ನಾವು ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಈಗ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾವುದೇ ಜಾತಿ ಧರ್ಮ ವರ್ಗದವರು ಅಂಬೇಡ್ಕರ್ ಜಯಂತಿಯನ್ನ ಮಾಡಿದರೆ ಸ್ವಾಗತಿಸಬೇಕು. ಕೆಲವು ದಲಿತ ಮುಖಂಡರುಗಳು ಒಂದು ಪಕ್ಷದ ಬಗ್ಗೆ ಓಲೈಕೆ ಮಾಡಿಕೊಂಡು ಟೀಕಿಸುವುದು ಇದು ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತದ ವಿರುದ್ಧವಾಗಿದೆ ಎಂದರು. ಎರಡನೇ ನಮ್ದು ಏನಂದ್ರೆ, ಈ ರಾಜ್ಯ ಸರ್ಕಾರ ದಲಿತರ ಪರ ಅಂತ ಹೇಳ್ಕೊಳ್ತಕ್ಕಂಥ ಸರ್ಕಾರ. ಏನು ಮೊನ್ನೆ ಹೈಕೋರ್ಟ್ ಒಂದು ಆದೇಶ ಕೊಟ್ಟಿತ್ತು, ಶೃಂಗೇರಿ ವಿಧಾನಸಭಾ ಕ್ಷೇತ್ರದ್ದು ಏನು ಮರುಚುನಾವಣೆ ಫಲಿತಾಂಶವನ್ನು ಇದು ಮಾಡಬೇಕು, ಓಟಿಂದು ಇದಾಗಿದೆ ಅಂತ. ಅದರ ಆದೇಶದ ಪ್ರಕಾರ, ಹೈಕೋರ್ಟ್ ಆದೇಶದ ಪ್ರಕಾರ ಜಿಲ್ಲಾಧಿಕಾರಿಯವರು ಅದನ್ನ ಮರು ಮತ ಎಣಿಕೆಯನ್ನು ಮಾಡ್ತಾರೆ. ಆಗ ಜೀವರಾಜ್ ಅವರು ವಿನ್ ಆಗ್ತಾರೆ. ಅದಾದ ನಂತರ TD ರಾಜೇಗೌಡರು ಸುಪ್ರೀಂ ಕೋರ್ಟ್ ಮೇಲೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ರಾಜೇಗೌಡರಂತೆ ಆಗುತ್ತೆ. ಇವತ್ತು ಕೋರ್ಟ್ನ ಆದೇಶ ಏನಿತ್ತು, ಸಂವಿಧಾನದ ಪರವಾಗಿದ್ದಂಥ ಕೋರ್ಟ್ ಆದೇಶ ಕೊಟ್ಟಿತ್ತು. ಹಾಗಾಗಿ ಅದನ್ನ ಕರೆಕ್ಟ್ ಮಾಡಿದಂಥ ಇದು ಉದ್ದೇಶಪೂರ್ವಕವಾಗಿ ರಾಜ್ಯ ಸರ್ಕಾರ ಅವ್ರನ್ನ ವರ್ಗಾವಣೆ ಮಾಡಿದೆ ಅಂತ ಹೇಳಿ ನಾವು ಇದನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇದನ್ನ ಖಂಡಿಸ್ತೇವೆ. ಬಿಜೆಪಿ ಪರನು ನಾವು ಎತ್ತಿಡಬೇಕು, ತಪ್ಪಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ತಪ್ಪು ಮಾಡಿದ್ರೆ ಎತ್ತಿಡಬೇಕು, JDS ಪಕ್ಷದಲ್ಲಿ ತಪ್ಪು ಮಾಡಿದ್ರೆ ಎತ್ತಿಡಬೇಕು. ಅದನ್ನ ಬಿಟ್ಟು ಬರೀ ಒಂದು ಕಾಂಗ್ರೆಸ್ ಪಕ್ಷದ ಶಾಲ್ ಹಾಕೊಂಡು ಆ ಪಕ್ಷದ ಪರವಾಗಿ ಮಾತಾಡ್ಕೊಂಡು ಇಲ್ಲಿ ಇದು ನಿಜವಾಗ್ಲೂ ಡಾಕ್ಟರ್ BR ಅಂಬೇಡ್ಕರ್ಗೆ ಮಾಡೋ ಅವಮಾನ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
ಇದನ್ನ ನಾನು ಖಂಡಿಸ್ತೀನಿ. ಇಲ್ಲಿ ಯಾರೇ ತಪ್ಪು ಮಾಡಿರಲಿ ಇದನ್ನ ಎತ್ತಿಡಬೇಕೇ ಹೊರತು ಒಂದು ಪಕ್ಷದ ಶಾಲನ್ನು ಹಾಕೊಂಡು ಒಂದು ಪಕ್ಷದ ಪರವಾಗಿ ಪ್ರೆಸ್ ಮೀಟ್ ಮಾಡೋದು ತಪ್ಪು ಅಂತ ನಾನು ಈ ಮುಖಾಂತರ ಹೇಳ್ತೀನಿ. ಯಾಕೆಂದ್ರೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಜನಾಂಗಕ್ಕೂ ಒಳ್ಳೇದು ಮಾಡಿದ್ದಾರೆ. ಅವ್ರು ಬರೀ ದಲಿತ ಮುಖಂಡರುಗಳಿಗೆ ಅಲ್ಲ, ಎಲ್ಲರಿಗೂ ಅವ್ರು ಒಂದೇ ಅಂತ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಇನ್ಮೇಲಾದ್ರೂ ದಲಿತ ಮುಖಂಡರುಗಳಾಗಲಿ ಯಾರೇ ಆಗಲಿ ಅಂಬೇಡ್ಕರ್ ಅವರು ಬರೀ ಅವರೊಬ್ಬರಿಗೆ ಸೀಮಿತ ಅಲ್ಲ, ಎಲ್ಲರಿಗೂ ಸೀಮಿತ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊನ್ನೆ ಪ್ರೆಸ್ ಮೀಟ್ ಆಗಿರೋದನ್ನ ನಿಜವಾಗ್ಲೂ ಅದೆಲ್ಲ ಅವ್ರು ಮಾತಾಡೋ ತಪ್ಪು ಅಂತ ನಾನು ಖಡಾಖಂಡಿತವಾಗಿ ಖಂಡಿಸ್ತೀನಿ. ಭಾರತಿ ಉಮೇಶ್ ರಾಜ್, ಉಮೇಶ್, ಹರೀಶ್, ವಿಜಯ್ ಉಪಸ್ಥಿತರಿದ್ದರು.